ಹಾಸನದ ಹೊಸಳ್ಳಿಯಲ್ಲಿ ಗಣಪತಿ ವಿಸರ್ಜನಾ ವೇಳೆಯಲ್ಲಿ ನಡೆದಂತಹ ಅಪಘಾತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಓರ್ವ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದಂತಹ ಮಿಥುನ್ ಅನ್ನುವಂಥವ್ರು ಕೂಡ ಪ್ರಾಣವನ್ನು ಬಿಟ್ಟಿರುವಂಥದ್ದು. ಅವರ ಸಹಪಾಠಿಗಳು ನಮ್ಮೊಂದಿಗಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ನೀವು ಆ ಜಾಗಕ್ಕೆ ಹೋಗಿದ್ರಾ? ಘಟನೆ ಏನಾಯಿತು? ಎಕ್ಸಾಕ್ಟಾಗಿ ನಡೆದಿದ್ದೇನು? ಸೊ ಎಕ್ಸಾಕ್ಟಾಗಿ ನಡೆದಿದ್ದೀನಿ ಅಂದರೆ 8:45ಗೆ NH ರೋಡ್ ಬಂದ್ವಿ, ಎಲ್ಲ ಮೆರವಣಿಗೆ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಬಂದ ಕೂಡಲೇ ಎಲ್ಲ ನಡೀತಾಯಿತ್ತು, ಚೆನ್ನಾಗಿ ನಡೀತಿತ್ತು. ಮುಂದೆ ಬರ್ಬೇಕಾದ್ರೆ ಟ್ರಕ್ ಬಂದಿರೋದು ನಮ್ಗೆ ಖಂಡಿತ ಗೊತ್ತಿಲ್ಲ. ನಾವು ಕೂಡ DJ ಮುಂದ್ಗಡೆ ಇದ್ವಿ. ಮಧ್ಯದಲ್ಲಿ ಇದ್ದವ್ರಿಗೆ ಏನು ಮಾಡಿದೆ, ಟ್ರಕ್ ಕಂಟೈನರ್ ಡಿವೈಡರ್ ಡೈರೆಕ್ಟ್ ಹೊಡ್ಕೊಂಬಂದು ಗುದ್ದಿದೆ ಏಕ್ದಮ್. ಅವ್ರಿಗೂ ಗೊತ್ತಿಲ್ಲ ಟ್ರಕ್ ಬಂದಿದೆ ಹೊಡೆದಿದೆ ಅಂತ, ಅವ್ರಿಗೂ ಕೂಡ ಗೊತ್ತಿಲ್ಲ. ಮಿಥುನ್ ಬಿದ್ದ ಸ್ಥಳದಲ್ಲಿ ನಾವೇ ಎತ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಸ್ವಲ್ಪ ಹಣೆ ಹತ್ರ ಫ್ರ್ಯಾಕ್ಚರ್ ಆಗಿತ್ತು. ಅದು ಬಿಟ್ಟರೆ ಒಂದು ಸ್ವಲ್ಪ ತೊಡೆ ಸ್ವಲ್ಪ ಏಟಾಗಿತ್ತು ಅವ್ರಿಗೆ. ಉಸಿರ ಸೆಣಿತಿದ್ದ ಅಲ್ಲೇ. ಯಾವುದೇ ಆಂಬುಲೆನ್ಸ್ ಸೌಲಭ್ಯ ಇರಲಿಲ್ಲ ಅಲ್ಲಿ. ಇದ್ರ ಹತ್ರ ಇಲ್ಲಿ ಏನಿದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನೂ ಇರಲಿಲ್ಲ. ಯಾವುದೋ ಒಂದು ಗಾಡಿ ಮಾಡ್ಕೊಂಡು ಹಾಸನಕ್ಕೆ ತಿಳಿಸಿದ್ವಿ. ಅಲ್ಲ, ಇನ್ನೊಂದೇನು ಅಂತ ಅಂದ್ರೆ, ಅಷ್ಟು ಜನ ಕುಣಿತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಆ ಟ್ರಕ್ ಬರುವಂತ ಸಂದರ್ಭದಲ್ಲಿ ಆ ಬ್ಯಾರಿಕೇಡ್ಗಳನ್ನೆಲ್ಲ ಮುರ್ಕೊಂಡು ಬಂದಿತ್ತು. ಅವಾಗ್ಲೂ ಜನರಿಗೆ ಪಟ್ಟಂತ ಗೊತ್ತಾಗ್ಲಿಲ್ವಾ ಚೆದರ್ಲಿಕ್ಕೆ? ಅಥವಾ ನೀವು ಇದ್ದಾಗ ನಿಮ್ಗೆ ಓಡಕ್ಕೆ ಆಗ್ಲಿಲ್ವಾ? ಹೇಗೆ? ಖಂಡಿತ ಗೊತ್ತಾಗ್ಲಿಲ್ಲ ಸರ್. ಹೆವಿ ಫಾಸ್ಟ್ ಇತ್ತು ಟ್ರಕ್ಕು, ಏಕ್ದಮ್ ಬಂದಂಗೆ ಹೊಡೆದ. ಅವ್ರು ಓದೋ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಇದ್ರು ಮಿಥುನ್? ಅವ್ರ ಅಪ್ಪ ಅಮ್ಮನಿಗೆ ಎಷ್ಟು ಜನ ಮಕ್ಕಳು? ಅದ್ರ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಓದೋ ವಿಚಾರ ಚೆನ್ನಾಗಿ ಓದ್ತಿದ್ದ ಸರ್, ಯಾವುದು ಬ್ಯಾಕ್ಲಾಗ್ಸ್ ಇಲ್ಲ. ಒಂದು ನನ್ನ ಕಾಟ್ ಪಕ್ತಾನೆ ಅವನು ನಮ್ಮ ರೂಮನೆಯ ಹುಡುಗ, ಚೆನ್ನಾಗಿ ಓದ್ತಿದ್ದ. ನೀವು ಕೂಡ ಅದೇ ಸ್ಪಾಟಲ್ಲಿ ಇದ್ರಾ? ಓಕೆ. ನಿಮ್ಮ ಸ್ನೇಹಿತರು ಇದ್ರಲ್ಲ ಮಿಥುನ್, ಅವರ ಮನೆಯಲ್ಲಿ ಎಷ್ಟು ಜನ ಇದ್ರು ಏನು ಅನ್ನೋದ್ರ ಬಗ್ಗೆ ಗೊತ್ತಾ? ಒಬ್ಬನೇ ಮಗ ಅಂತ ಗೊತ್ತು ಸರ್ ನಮಗೆ. ಮತ್ತೆ ಅಕ್ಕಂದಿದ್ರೆ ಮೊನ್ನೆ ರೀಸೆಂಟಾಗಿ ಮದುವೆ ಆಗಿದ್ದಿಲ್ಲ, ಹಾಸನಲ್ಲಿ ಆಗಿದೆ ಅಂತ ಅಷ್ಟು ಮಾತ್ರ ಗೊತ್ತು ಸರ್. ಓದೋ ವಿಚಾರದಲ್ಲಿ ಹೇಗೆ ಓದ್ತಾ ಇದ್ರು? ಅವ್ರು ಚೆನ್ನಾಗಿ ಓದ್ತಾ ಇದ್ರ ಅಥವಾ ಸ್ಕೂಲಲ್ಲಿ ಹೇಗೆ, ಕಾಲೇಜಲ್ಲಿ ಹೇಗಿದ್ರು? ಚೆನ್ನಾಗಿ ಓದ್ತಿದ್ರು ಸರ್, ಚೆನ್ನಾಗಿ ಓದ್ತಿದ್ರು. ನೀವೇನಾದ್ರು ಸ್ಪಾಟಲ್ಲಿ ಇದ್ರ ಸರ್? ನೀವು ಆ ಟೈಮಲ್ಲಿ ಹೋಗಿದ್ರೆ ಹೇಗೆ? ನಾವಿಲ್ಲಿ ಊಟ ಮಾಡೋಣ ಅಂತ ಬಂದಿದ್ದು. ಅವರು ಊಟ ಮಾಡ್ಕೊಂಡು ಹೋದ್ರು, ನಾವು ಹೋಗ್ಬೇಕಿತ್ತು. ಸ್ವಲ್ಪ ಕಬಡ್ಡಿ ಮ್ಯಾಚ್ ಇತ್ತು ಅಂತ ಅಲ್ಲೇ ಕೂತಿದ್ದು. ಮತ್ತು ಹೋಗೋ ಹೊತ್ತಿಗೆ ಅವ್ರಿಗೆಲ್ಲ ಈ ಥರ ಆಗಿತ್ತು. ಅಲ್ಲೇ ಸ್ಥಳದಲ್ಲೇ ಟ್ರಕ್ ಕೊಡ ಸ್ಥಳದಲ್ಲೇ ಒಂದು 5-6 ಜನ ಅಲ್ಲೇ ಸ್ಪಾಟ್ ಔಟು ಡೆತ್ ಆಗಿದ್ದು. ರಕ್ತ ಒಳ್ಳೆ ನೀರಿಡ್ದಂಗೆ ಆಗ್ತಿತ್ತು ಸರ್, ಅಷ್ಟೇ. ಆಮೇಲೆ ಲಾಸ್ಟ್ ಕೊನೆಯದಾಗಿ ನೀವು ಅವ್ರನ್ನ ಭೇಟಿಯಾಗಿದ್ದೆ ಯಾವಾಗ? ಮತ್ತೆ ಅಂದ್ರೆ ಬೇರೆ ಯಾರ್ಯಾರು ನಿಮ್ಮ ಹಾಸ್ಟ್ಲಿಂದ ಅಲ್ಲಿಗೆ DJ ಇತ್ತು ಅಂತ ಹೇಳಿ ವಿಸರ್ಜನೆ ವೇಳೆ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗಿದ್ರ? ಎಷ್ಟು ಜನ ಹೋಗಿದ್ರು? DJ ಇತ್ತು ಅಂತ ಸುಮಾರು ಹಾಸ್ಟ್ಲ್ ಹುಡುಗರು ಒಂದು 25ರಿಂದ 30 ಜನ ಹೋಗಿದ್ದು. ಅದರೊಳಗೆ ಒಂದು 20 ಜನಕ್ಕೆ ಏಟಾಗೈತೆ, ಒಂದು 3 ಜನ ಗಾಯ ಆಗೈತೆ, ಡೆತ್. 3 ಜನ ನಿಮ್ಮ ಹಾಸ್ಟೆಲ್ನವರೇ? 3 ಜನ ಇಬ್ಬರು ಡೆತ್ ಆಗಿದ್ದಾರೆ. ಸುರೇಶ್ ಅಂತ ಒಬ್ಬರು, ಮತ್ತೆ ಮಿಥುನ್ ಅಂತ ಒಬ್ಬರು. ಸುರೇಶ್ ಅವರು ಇಂಜಿನಿಯರಿಂಗ್ ಮಾಡ್ತಿದ್ರು, ಅವರು ಡೆತ್ ಆಗಿದ್ದಾರೆ. ಅವ್ರ ಮನೆಯಲ್ಲಿ ಗೊತ್ತಿಲ್ಲ ಅದ್ರ ಬಗ್ಗೆ. ಒಬ್ಬ ಸುರೇಶ್ ಒಬ್ಬ ಗೊತ್ತು. ಅವ್ರ ತಾಯಿ ಎಲ್ಲ ರಾತ್ರಿ ಬಂದಿದ್ದು, ತುಂಬ ಅಳ್ತಿದ್ರು. ಇದಿಷ್ಟು ಅವರ ಸಹಪಾಠಿಗಳ ಮಾತು. ಅಂದ್ರೆ ಸುಮಾರು 20 ಜನ ವಿದ್ಯಾರ್ಥಿಗಳು ಹೋದಂತಹ ವೇಳೆಯಲ್ಲಿ ಈ ಒಂದು ಅವಘಡ ಆಗುತ್ತೆ. ಈ ಅಪಘಾತದಲ್ಲಿ ಅವರ ಹಾಸ್ಟೆಲ್ನ 2 ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ದುಃಖವನ್ನು ಕೂಡ ಅವರು ತೋಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಹಾಸನ.